ಕೆಆರ್ ಪುರಂ ತಹಶೀಲ್ದಾರ್ ಅಜಿತ್ ರೈ ಬಂಧನ ಆಗಿದೆ. ಆದಾಯ ಮೀರಿ ಆಸ್ತಿ ಗಳಿಕೆಯ ಆರೋಪದ ಅಡಿಯಲ್ಲಿ ಅಜಿತ್ ರೈನನ್ನ ಬಂಧಿಸಲಾಗಿದೆ. ಕೆಆರ್ ಪುರಂ ತಹಶೀಲ್ದಾರ್ ಅಜಿತ್ ರೈ ಬಂಧನ. ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪದ ಅಡಿ ಲೋಕಾಯುಕ್ತ ಪೊಲೀಸರು ಅಜಿತ್ ರೈನನ್ನ ಬಂಧಿಸಿದ್ದಾರೆ. ಜಡ್ಜ್ ಮುಂದೆ ಹಾಜರುಪಡಿಸಲಿರುವ ಲೋಕಾಯುಕ್ತ ಪೊಲೀಸರು 24 ಗಂಟೆ ಮನೆಯನ್ನ ಜಾಲಾಡಿದ್ರು ಲೋಕಾಯುಕ್ತ ಅಧಿಕಾರಿಗಳು. ಅಜಿತ್ ರೈ ಅರೆಸ್ಟ್ ಮಾಡಿದ್ದಾರೆ. ಈಗ ನಿನ್ನೆ ಅಜಿತ್ ರೈ ನಿವಾಸಗಳ ಮೇಲೆ ಲೋಕ ರೇಡ್ ಆಯಿತು. ಅಪಾರ ಪ್ರಮಾಣದ ಹಣ, ಚಿನ್ನಾಭರಣ ಹಾಗೂ ಭೂ ದಾಖಲೆಯನ್ನ ವಶಕ್ಕೆ ಪಡೆದಿದ್ದಾರೆ. ಇದರ ಜೊತೆಗೆ ತನಿಖೆಗೆ ಸಹಕರಿಸದ ಹಿನ್ನೆಲೆಯಲ್ಲಿ ಅಜಿತ್ ರೈ ಬಂಧಿಸಿದ್ದಾರೆ. ಲೋಕಾಯುಕ್ತ ಪೊಲೀಸರಿಂದ ಅಜಿತ್ ರೈ ಬಂಧನ ಆಗಿದೆ. ಅಜಿತ್ ರೈಗೆ ಸಂಬಂಧಿಸಿದ 11 ಸ್ಥಳಗಳಲ್ಲಿ ನಿನ್ನೆ ಲೋಕ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಅಪಾರ ಪ್ರಮಾಣದ ಚಿನ್ನಾಭರಣ, ಭೂ ದಾಖಲೆ, ಹಣ ಎಲ್ಲವನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ. ಈಗ ಅಜಿತ್ ರೈನನ್ನೇ ಬಂಧಿಸಿದ್ದಾರೆ. ಕೆಆರ್ ಪುರಂ ತಹಶೀಲ್ದಾರ್ ಹುದ್ದೆಯಲ್ಲಿದ್ದಂತಹ ಕೆಎಸ್ ಅಧಿಕಾರಿ ಅಜಿತ್ ಕುಮಾರ್ ರೈ ಮನೆ ಹಾಗೂ ಅವರ ಸಂಬಂಧಿಕರ ಸ್ಥಳಗಳ ಮೇಲೆಯೂ ಕೂಡ ನಿನ್ನೆ ಲೋಕಾಯುಕ್ತ ಪೊಲೀಸರು ದಾಳಿಯನ್ನ ಮಾಡಿ ಶೋಧ ನಡೆಸಿದ್ರು. ದಾಳಿಯ ಸಂದರ್ಭದಲ್ಲಿ ಏನೇನು ಸಿಕ್ತು ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಕಂತೆ ಕಂತೆ ಹಣ, ರಾಶಿ ರಾಶಿ ಚಿನ್ನಾಭರಣ ಇವೆಲ್ಲವೂ ಕೂಡ ಕೆಆರ್ ಪುರಂ ತಹಶೀಲ್ದಾರ್ ಅಜಿತ್ ರೈ ಅವರ ಮನೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಹೊಂದಿರುವ ಆರೋಪದ ಮೇಲೆ ನಿನ್ನೆ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲಕ್ಕೆ ವಿವಿಧೆಡೆ ರೇಡ್ ಮಾಡಿದ್ರು. ಆ ರೇಡ್ನ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ, ಕಂತೆ ಕಂತೆ ಹಣ ಜೊತೆಗೆ ಭೂ ದಾಖಲೆಯನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಚೇತನ್, ನಿನ್ನೆ ಅಜಿತ್ ರೈ ಅವರ ನಿವಾಸ ಜೊತೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಕಡೆಗಳಲ್ಲಿ ರೇಡ್ ಅನ್ನ ಮಾಡಿದ್ರು ಲೋಕಾಯುಕ್ತ ಅಧಿಕಾರಿಗಳು. ಇವತ್ತು ಅರೆಸ್ಟ್ ಕೂಡ ಮಾಡಿದ್ದಾರೆ. ಯಾಕೆ ಅವರು ತನಿಖೆಗೆ ಸಹಕಾರ ನೀಡಲಿಲ್ವಾ? ಅಂದ್ರೆ ವೀಣಾ, ಅಂದ್ರೆ ನಿನ್ನೆ ಬೆಳಗ್ಗೆ 6 ಗಂಟೆಗೆ ಒಂದು ರೇಡನ್ನು ಮಾಡಲಾಗಿತ್ತು. ಇದೀಗ 12 ಗಂಟೆ ಆಗಿರುವಂಥದ್ದು. ಒಟ್ಟು 30 ಗಂಟೆಗಳ ಕಾಲ ನಿರಂತರ ಕಾರ್ಯಾಚರಣೆಯ ನಂತರ ಇದೀಗ ಅಜಿತ್ ರೈ ಅವರನ್ನು ಒಂದು ಲೋಕಾಯುಕ್ತ ಅಧಿಕಾರಿಗಳು ಅರೆಸ್ಟ್ ಮಾಡಿರುವಂಥದ್ದು. ಅಂದರೆ ಇನ್ವೆಸ್ಟಿಗೇಷನ್ ವೇಳೆ ಇದೀಗ ನಮ್ಮ ಕ್ಯಾಮ್ರಾ ಪರ್ಸನ್ ಇನೋಶ್ ಏನಿದ್ದಾರೆ, ಅವರಿಗೆ ನಿಮಗೆ ದೃಶ್ಯಗಳಲ್ಲೂ ಕೂಡ ನೋಡ್ತಿರ್ಬೋದು. ನಾವು ಸಹಕಾರ ನಗರದ ಅವರ ಒಂದು ನಿವಾಸದಲ್ಲಿ ಇರುವಂಥದ್ದು. ನಿನ್ನೆ ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಒಂದು ರೇಡನ್ನು ಮಾಡಿರ್ತಾರೆ. ರೇಡನ್ನು ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದ ಒಂದು ಚಿನ್ನಾಭರಣಗಳಿರ್ಬೋದು, ಆಸ್ತಿ ಪತ್ರಗಳಿರ್ಬೋದು, ಎಲ್ಲವೂ ಕೂಡ ಲಭ್ಯ ಆಗಿರುತ್ತೆ. ರಾತ್ರಿ ಇಡೀ ಕೂಡ ಇಲ್ಲೇ ಒಂದು ಲೋಕಾಯುಕ್ತ ಅಧಿಕಾರಿಗಳು ಕೂಡ ಒಂದು ಮೊಕ್ಕಮ್ಮನ್ನು ಕೂಡ ಹೂಡಿರ್ತಾರೆ. ರಾತ್ರಿ ಎಲ್ಲ ಇಲ್ಲೇ ಸ್ಟೇ ಆಗಿರ್ತಾರೆ. ಸಾಕಷ್ಟು ಆಸ್ತಿ ಗಳಿಕೆಯಲ್ಲಿ ಅಂದರೆ ಆದಾಯಕ್ಕೂ ಮೀರಿದಂತಹ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಸಾಕಷ್ಟು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಆ ಒಂದು ಪ್ರಶ್ನೆಗಳಿಗೆ ಒಂದು ಸಮಂಜಸವಾದಂತಹ ಉತ್ತರಗಳು, ದಾಖಲೆಗಳು ಯಾವುದೂ ಕೂಡ ಇಲ್ಲ. ಅಂದರೆ ಇವು ಲೋಕಾಯುಕ್ತ ಅಧಿಕಾರಿಗಳ ಬಳಿ ಎಲ್ಲದಕ್ಕೂ ಕೂಡ ಒಂದು ಪ್ರೂಫ್ ಇರುವಂಥದ್ದು, ಎಲ್ಲದಕ್ಕೂ ಕೂಡ ಒಂದು ದಾಖಲೆಗಳಿರುವಂಥದ್ದು. ಅಕ್ರಮ ಆಸ್ತಿ ಗಳಿಕೆ ಅಂದರೆ ಆದಾಯಕ್ಕೂ ಮೀರಿದಂತಹ ಆಸ್ತಿ ಗಳಿಕೆ ಇಲ್ಲಿ ಪ್ರೂವ್ ಆಗಿರೋದ್ರಿಂದ ಇದೀಗ ಅವರು ಲೋಕಾಯುಕ್ತ ಪೊಲೀಸರು ಅವರನ್ನು ಒಂದು ಅರೆಸ್ಟ್ ಮಾಡಿರುವಂಥದ್ದು. ಅಂದರೆ 24 ಗಂಟೆಗಳ ಒಳಗೆ ಅವರನ್ನು ಒಂದು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತೀವಿ ಅಂತ ಅಂದ್ಬಿಟ್ಟು ಖುದ್ದು ಲೋಕಾಯುಕ್ತ SP ಅವರೇ ಒಂದು ನಮಗೆ ಕನ್ಫರ್ಮೇಷನ್ ಅನ್ನು ಕೂಡ ನೀಡಿರುವಂಥದ್ದು. ಅಂದರೆ ಇವತ್ತು ಬಕ್ರೀದ್, ಹೀಗಾಗಿ ಕೋರ್ಟ್ಗಳು ರಜೆ ಇರುತ್ತೆ. ಆದರೂ ಕೂಡ 24 ಗಂಟೆ ಒಳಗಡೆ ಒಂದು ನ್ಯಾಯಾಧೀಶರ ಮುಂದೆ ಅಂದರೆ ಅವರ ಮನೆಗೆ ಒಂದು ಹಾಜರುಪಡಿಸುವಂತಹ ಎಲ್ಲ ರೀತಿಯಾದಂಥ ಒಂದು ಸಾಧ್ಯತೆಗಳಿರುವಂಥದ್ದು. ಅಂದರೆ ಲೋಕಾಯುಕ್ತ ಪೊಲೀಸರ ದಾಳಿ ವೇಳೆ ಒಟ್ಟು 11 ಕಡೆ ದಾಳಿ ಮಾಡಿದ್ರು. ನಿರಂತರವಾಗಿ ಒಂದು 30 ಗಂಟೆಗಳ ಕಾಲ ಒಂದು ಕಾರ್ಯಾಚರಣೆಯನ್ನು ನಡೆಸಿರುವಂಥದ್ದು. ಈ ವೇಳೆ
ಸಹಕಾರ ನಗರದ ನಿವಾಸದಲ್ಲಿ ಅವ್ರು ಇದ್ರು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ದೊಡ್ಡಬಳ್ಳಾಪುರದಲ್ಲಿ 98 ಎಕರೆ ಇರ್ಬೋದು, ಮತ್ತು ಅಲ್ಲಿ ಹಾರ್ಸ್ ರೈಡಿಂಗ್ ಸ್ಕೂಲನ್ನು ಮಾಡೋದಕ್ಕೆ ಕೆಲವೊಂದಷ್ಟು ಜಮೀನುಗಳಿರ್ಬೋದು, ಮತ್ತು ಚಿನ್ನಾಭರಣ 700 ಗ್ರಾಮ್ಗೂ ಅಧಿಕ ಚಿನ್ನ, ನಗದು, ಹೀಗೆ ಎಲ್ಲ ಕಡೆನೂ ಕೂಡ ಸಾಕಷ್ಟು ಒಂದು ಪ್ರೂಫ್ಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಕೂಡ ಕಲೆಕ್ಟ್ ಮಾಡ್ಕೊಂಡಿರುವಂಥದ್ದು. ಹೀಗಾಗಿನೇ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನೇನು 24 ಗಂಟೆ ಒಳಗಡೆ ಅಂದರೆ ಯಾವುದೇ ಒಂದು ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ ನಂತರ ಒಂದು 24 ಗಂಟೆ ಅವಕಾಶ ಇರುತ್ತೆ ಅವರನ್ನು ಒಂದು ವಿಚಾರಣೆ ನಡೆಸೋದಕ್ಕೆ. ಆನಂತರ ಅವರನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿ ಏನಾದರೂ ಹೆಚ್ಚಿನ ವಿಚಾರಣೆಗೆ ಅವಕ್ಕೆ ಏನಾದರೂ ನೀಡಿದ್ರೆ ಬೇಕಿದ್ರೆ ಅವರನ್ನು ಪಡ್ಕೊಳ್ತಾರೆ, ಇಲ್ಲ ಅಂತಂದರೆ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಒಂದು ಸಾಧ್ಯತೆ ಇರುವಂಥದ್ದು. ಇದೀಗ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಅಂದರೆ ಅವರ ಒಂದು ವಿಚಾರಣೆ ವೇಳೆ ಯಾವುದೇ ರೀತಿಯ ಸಮಂಜಸವಾದಂಥ ಉತ್ತರಗಳು, ದಾಖಲೆಗಳನ್ನು ಕೊಟ್ಟಿಲ್ಲ. ಹೀಗಾಗಿನೇ ಅವರನ್ನು ಅರೆಸ್ಟ್ ಮಾಡಿರುವಂಥದ್ದು. 24 ಗಂಟೆಗಳ ಒಳಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಅವರನ್ನು ಹಾಜರುಪಡಿಸ್ತಾರೆ. ಆನಂತರ ಹೆಚ್ಚಿನ ವಿಚಾರಣೆಗೆ ಒಂದು ವೇಳೆ ಅವಶ್ಯಕತೆ ಇದ್ದರೆ ಅವರನ್ನು ಮತ್ತೆ ಕಸ್ಟಡಿಗೆ ಪಡ್ಕೊಳ್ತಾರೆ, ಇಲ್ಲ ಅಂತಂದರೆ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ಬೋದು ಅಂತ ಅಂದ್ಬಿಟ್ಟು ಪೊಲೀಸರು ಹೇಳ್ತಾರೆ. ಈ ಎಲ್ಲ ಒಂದು ಪ್ರೊಸೀಜರ್ ನಡೆದಿರುವಂಥದ್ದು. ನಿರಂತರವಾಗಿ ನಿನ್ನೆ ಬೆಳಗ್ಗೆಯಿಂದನೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಎಲ್ಲ ಕಡೆ ಕೂಡ ಪರಿಶೀಲನೆಯನ್ನು ನಡೆಸಿರುವಂಥದ್ದು. ಸಹಕಾರ ನಗರ, ಚಂದ್ರ ಲೇಔಟ್ನ ಸ್ಕೈಲೈನ್ ಅಪಾರ್ಟ್ಮೆಂಟ್ ಇರ್ಬೋದು, ಮತ್ತು ಅವರ ಒಂದು ಪುತ್ತೂರಿನ ನಿವಾಸ ಇರ್ಬೋದು, ಹೀಗೆ 11 ಕಡೆ ಅವ್ರಿಗೆ ಸಂಬಂಧಪಟ್ಟಂತೆ 11 ಕಡೆ ರೇಡನ್ನು ಮಾಡಿದ್ರು. ಎಲ್ಲದಕ್ಕೂ ಕೂಡ ದಾಖಲೆಗಳನ್ನು, ಪ್ರೂಫ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಇದೀಗ ಲೋಕಾಯುಕ್ತ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು. ವೀಣಾ. ಎಸ್ ಚೇತನ್, ಇದ್ರ ಜೊತೆಗೆ ಈಗ ಅಜಿತ್ ರೈ ಓರ್ವ KS ಅಧಿಕಾರಿ, ತಹಶೀಲ್ದಾರ್ ಹೌದು. ಇದನ್ನ ಹೊರತುಪಡಿಸಿ ಅವರ ಹಿನ್ನೆಲೆ ಬಗ್ಗೆ ಏನು ಮಾಹಿತಿಗಳು ಸಿಗ್ತಾ ಇದೆ? ಅಂದರೆ ಅವರು ಮಂಗಳೂರಿನ ಒಂದು ಅಂದರೆ ಬೈ ಬರ್ತೆ ಒಂದು ಲೆವೆಲ್ಗೆ ರಿಚ್ ಫ್ಯಾಮಿಲಿ ಅಂತ ಅಂದ್ಬಿಟ್ಟು ಹೇಳಲಾಗ್ತಿರೋ ಅಂಥದ್ದು. ಅಂದರೆ ಅವರು ಓದಿದ ನಂತರ KS ಆಫೀಸರ್ ಆದ ನಂತರ ಅವ್ರು ಮೊದಲಿಗೆ ಏನು ಈ ಹಿಂದೆ ಅಂದರೆ KR ಪುರಂ ತಹಶೀಲ್ದಾರ್ ಆಗೋದಕ್ಕಿಂತ ಮುಂಚೆ ಅವರು ದೇವನಹಳ್ಳಿಯಲ್ಲೂ ಕೂಡ ತಹಶೀಲ್ದಾರ್ ಆಗಿದ್ದರು. ಈ ವೇಳೆನೇ ದೊಡ್ಡಬಳ್ಳಾಪುರದ ಬಳಿ 98 ಎಕರೆ ಜಮೀನನ್ನು ಅವರು ಖರೀದಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರೋವಂಥದ್ದು. ಅಂದರೆ ಸ್ವಲ್ಪ ಬೈ ಬಾರ್ನೇ ಸ್ವಲ್ಪ ರಿಚ್ ಇದ್ರು ಅನ್ನೋದನ್ನು ಕೂಡ ಲೋಕಾಯುಕ್ತ ಪೊಲೀಸರ ಮೂಲಗಳು ಹೇಳ್ತಿರುವಂಥದ್ದು. ಆದರೆ ಅವರು ಬಂದ ನಂತರ ಅಂದರೆ ಅಧಿಕಾರ ವಹಿಸ್ಕೊಂಡ ನಂತರ ಅವರು ಒಂದು ಸರ್ಕಾರಿ ಅಧಿಕಾರಿ ಆದ ನಂತರ ಆದಾಯಕ್ಕೂ ಮೀರಿದ ಆಸ್ತಿ ಪತ್ತೆ ಆಗಿರುವಂಥದ್ದು. ಯಾಕಂದರೆ ನಿನ್ನೆಯಿಂದನೂ ಕೂಡ ಸಾಕಷ್ಟು ಏನು ಸಂಖ್ಯೆಯಲ್ಲಿ ಒಂದು ಅಧಿಕಾರಿಗಳು ಎಲ್ಲ ಕಡೆಯೂ ಕೂಡ ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ವಿಚಾರಣೆಯನ್ನು ಮಾಡ್ತಾನೆ ಇದ್ದಾರೆ. ಅವರ ಒಂದು ಆಸ್ತಿ ಪತ್ರಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾನೆ ಇದ್ದಾರೆ. ಈ ವೇಳೆ ಆ ಒಂದು ಪ್ರೂಫ್ಗಳು, ಸಾಕ್ಷಿಗಳು ಹೇಳ್ತಿರುವಂಥದ್ದು ಆದಾಯಕ್ಕೂ ಮೀರಿದಂತಹ ಆಸ್ತಿ ಗಳಿಕೆ ಮಾಡಿದ್ದಾರೆ ಅಂತ ಅನ್ನೋದು. ಹೀಗಾಗಿನೇ ಅವರನ್ನು ಅರೆಸ್ಟ್ ಮಾಡಿರುವಂಥದ್ದು. ಅಂದರೆ ಬೇರೆ ಬೇರೆ ಮೂಲಗಳು ಏನಾದರೂ ಇದೆಯಾ, ಅವರು ಬೇರೆಯವರ ಹೆಸರಿನಲ್ಲಿ ಬೇನಾಮಿಯಾಗಿ ಒಂದು ಆಸ್ತಿಯನ್ನು ಸಂಪಾದನೆ ಮಾಡಿದರೆ ಏನೋ ಅನ್ನೋದ್ರ ಬಗ್ಗೆ ಸಾಕಷ್ಟು ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಇವರ ರಿಲೇಟೆಡ್ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ 40 ಲಕ್ಷ ಕ್ಯಾಶ್ ಏನಿದೆ ಅದು ಚಂದ್ರ ಲೇಔಟ್ನ ಅವರ ಅಣ್ಣನ ನಿವಾಸ, ಅಂದರೆ ಅವರ ಸೋದರರ ನಿವಾಸದಲ್ಲಿ ಪತ್ತೆ ಆಗಿರುವಂಥದ್ದು. ಇವರ ನಿವಾಸದಲ್ಲಿ ಕೆಲವೊಂದಷ್ಟು ಚಿನ್ನಾಭರಣಗಳು, ದಾಖಲೆ ಪತ್ರಗಳು, ಒಂದಷ್ಟು ಆಸ್ತಿಗಳ ಪತ್ರಗಳು ಮಾತ್ರ. ಚೇತನ್, ಏನೇನ್ ಸಿಕ್ತು ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಮ್ಮಿಂದ ನಾನು ಪಡಿತೀನಿ. ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್ ಅಂದ್ರೆ ಅಜಿತ್ ರೈ ನಿವಾಸದಲ್ಲಿ 1,90,00,000 ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. 40 ಲಕ್ಷ ರೂಪಾಯಿ ನಗದನ್ನ ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಇದರ ಜೊತೆಗೆ 100 ಎಕರೆ ಜಮೀನು ಪತ್ರ ದಾಳಿಯ ವೇಳೆ ಪತ್ತೆಯಾಗಿದೆ. ಹಲವು ಐಷಾರಾಮಿ ಕಾರುಗಳು, ಬೈಕ್ಗಳು ಎಲ್ಲವೂ ಕೂಡ ರೇಡ್ನಲ್ಲಿ ಪತ್ತೆಯಾಗಿದೆ. ಬೇನಾಮಿ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಬಯಲಾಗಿದೆ. ಅಜಿತ್ ರೈ ಮನೆಯಲ್ಲಿ ಬೇನಾಮಿ ಆಸ್ತಿ ಪಾಸ್ತಿ ಎಲ್ಲವೂ ಕೂಡ ಪತ್ತೆಯಾಗಿರುವಂಥದ್ದು. ಸುಮಾರು 30 ಗಂಟೆಗೂ ಹೆಚ್ಚು ಕಾಲ ನಡೆದಂತಹ ಪರಿಶೀಲನೆ. ನಿನ್ನೆ ಬೆಳಿಗ್ಗೆನೆ ಲೋಕಾಯುಕ್ತ ಅಧಿಕಾರಿಗಳು ಅಜಿತ್ ರೈ ಅವರ ನಿವಾಸಕ್ಕೆ ದಾಳಿಯನ್ನ ಮಾಡ್ತಾರೆ, ಶಾಕ್ ಕೊಡ್ತಾರೆ. ಅವರ ನಿವಾಸದಲ್ಲಿ 1.90 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. 40 ಲಕ್ಷ ರೂಪಾಯಿ ನಗದನ್ನ ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. 100 ಎಕರೆ ಜಮೀನು ಪತ್ರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.